ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, 1965 ಕನ್ನಡ ಚಿತ್ರರಂಗದ ಪಾಲಿಕೆ ಒಂದು ಸುವರ್ಣ ಯುಗ ಅಂತಾನೆ ಹೇಳ್ಬೋದು. ಏಕೆಂತಂದ್ರೆ ಆ ಒಂದು ವರ್ಷ ಕನ್ನಡ ಚಿತ್ರರಂಗದಲ್ಲಿ 13 ಸಿನಿಮಾಗಳು ಅಣ್ಣವ್ರದ್ದು ರಿಲೀಸ್ ಆಗುತ್ತೆ. ಒಟ್ಟಾರೆಯಾಗಿ ಟೋಟಲ್ ಆಗಿ 19 ಸಿನಿಮಾಗಳು ತೆರೆಗೆ ಬಂದಿರುತ್ತೆ. 19ರಲ್ಲಿ ಸಿಂಹಪಾಲು ಅಂದ್ರೆ 13 ಸಿನಿಮಾಗಳು ಅಣ್ಣವ್ರದ್ದು ರಿಲೀಸ್ ಆಗಿರುತ್ತೆ. 1954, 55, 60ರಲ್ಲೆಲ್ಲ ಕನ್ನಡ ಸಿನಿಮಾಗಳು 3ರಿಂದ 4 ಸಿನಿಮಾಗಳು ಬರ್ತಿತ್ತು. ಅದ್ರಲ್ಲಿ ಅಣ್ಣವ್ರದ್ದು 1, 2 ಸಿನಿಮಾಗಳು ಇರ್ತಿತ್ತು. ಬರ್ತಾ ಬರ್ತಾ ಯಾವ ತರ ಅಂತಂದ್ರೆ ಸಿನಿಮಾಗಳು ಜಾಸ್ತಿ ಆಗ್ತಾ ಬಂತು. ಅದೇ ತರ 1965ರಲ್ಲಿ ಒಟ್ಟಾರೆಯಾಗಿ 19 ಸಿನಿಮಾಗಳು ರಿಲೀಸ್ ಆಗುತ್ತೆ. ಅದರಲ್ಲಿ 13 ಸಿನಿಮಾಗಳು ಅಣ್ಣವ್ರು ಅಭಿನಯ ಮಾಡ್ತಾರೆ. ಆ ಒಂದು ಸಿನಿಮಾ ಕನ್ನಡ ಚಿತ್ರರಂಗದ ಒಂದು ದಿಕ್ಕನ್ನೇ ಬದಲಿಸುತ್ತೆ. ಆ ಸಿನಿಮಾ ಯಾವುದು ಅಂತಂದ್ರೆ ಸತ್ಯ ಹರಿಶ್ಚಂದ್ರ. 1965ರಲ್ಲಿ ತೆರೆ ಕಾಣುತ್ತೆ ಈ ಸಿನಿಮಾ. ಈ ಸಿನಿಮಾದಲ್ಲಿ ಅಣ್ಣವ್ರು, ಬಂಡ್ರಿಬಾಯಿ ಅವರು ಮತ್ತೆ ಉದಯ್ ಶಂಕರ್ ಅವರು ಎಲ್ಲರೂ ಕೂಡ ಅಭಿನಯ ಮಾಡಿರ್ತಾರೆ. ಒಬ್ಬರಿಗಿಂತ ಒಬ್ರು ಪೈಪೋಟಿ ಕೊಡುವಂತ ಅಭಿನಯನ ಮಾಡಿರ್ತಾರೆ. ರಾಜ ಹರಿಶ್ಚಂದ್ರನಾಗಿ ಅಣ್ಣವ್ರು ನಟನೆ ಮಾಡಿರ್ತಾರೆ. ನಮ್ಗೆಲ್ರಿಗೂ ಕೂಡ ಮಯೂರ ಅಂತಂದ್ರೆ ಅಥವಾ ಕೃಷ್ಣದೇವರಾಯ ಅಂತಂದ್ರೆ ಅಥವಾ ಸತ್ಯ ಹರಿಶ್ಚಂದ್ರ ಅಂತಂದ್ರೆ ಮೂಲ ಪುರುಷರು ನಮ್ಗೆ ಮರ್ತೋಗ್ತಾರೆ. ಅಣ್ಣವ್ರ ಮುಖನೇ ನಮ್ಗೆ ಎದ್ದು ಕಾಣುತ್ತೆ. ಯಾಕೆಂತಂದ್ರೆ ನಮ್ಗೆ ನಿಜವಾದ ಮಯೂರ ಹೆಂಗಿದ್ದಾನೆ ಅಂತ ಗೊತ್ತಿಲ್ಲ, ಕೃಷ್ಣದೇವರಾಯ ಹೆಂಗಿದ್ರು ಅಂತ ಗೊತ್ತಿಲ್ಲ, ಅದೇ ತರ ಸತ್ಯ ಹರಿಶ್ಚಂದ್ರ ಹೆಂಗಿದ್ರು ಅಂತ ಗೊತ್ತಿಲ್ಲ. ನಾವೆಲ್ಲ ಅಣ್ಣವ್ರನ್ನ ನೋಡಿ ನೋಡಿ ನಮ್ಗೆ ಸತ್ಯ ಹರಿಶ್ಚಂದ್ರ ಅಂದ ತಕ್ಷಣ ಅಣ್ಣವ್ರ ಮುಖನೇ ನೆನಪಾಗುತ್ತೆ. ಆ ತರ ಅಣ್ಣವ್ರು ಆ ಅಭಿನಯದ ಒಂದು ಪಾತ್ರದಲ್ಲಿ ಜೀವಿಸ್ತಿದ್ರು. ಈ ಒಂದು ಸಿನಿಮಾ ಯಾವ ತರ ಒಂದು ದಾಖಲೆ ಬರೀತು ಅಂತಂದ್ರೆ ಮೊದಲ ಬಾರಿಗೆ ಕನ್ನಡ ಚಿತ್ರರಂಗದಲ್ಲಿ 1 ಕೋಟಿಗಿಂತ ಹೆಚ್ಚು ಗಳಿಕೆ ಮಾಡುತ್ತೆ. ಯಾಕೆಂತಂದ್ರೆ ಆ ಒಂದು ಟೈಮಲ್ಲಿ ಕನ್ನಡ ಚಿತ್ರರಂಗಗಳು ಬರೀ 20 ಲಕ್ಷ, 30 ಲಕ್ಷ, 50 ಲಕ್ಷ ಮಾತ್ರ ಗಳಿಕೆ ಮಾಡ್ತಿತ್ತು. ಇದಕ್ಕಿಂತ ಹಿಂದೆ ಬಂದ ಕುಲಗೌರವ ಸಹ 1 ಕೋಟಿ ಗಳಿಕೆ ಮಾಡಿತ್ತು. ಆದ್ರೆ ಆ ಸಿನಿಮಾ 7 ಭಾಷೆಗಳಲ್ಲಿ ಡಬ್ ಆಗಿ ತೆರೆ ಕಂಡು ಅದರಲ್ಲೂ 1 ಕೋಟಿ ಗಳಿಕೆ ಮಾಡಿತ್ತು. ಆದ್ರೆ ಸತ್ಯ ಹರಿಶ್ಚಂದ್ರ ಬರೀ ಒಂದೇ ಭಾಷೆ ಕನ್ನಡದಲ್ಲಿ ಮಾತ್ರನೇ ತೆರೆ ಕಂಡು 1 ಕೋಟಿ ಕೂಡ ಗಳಿಕೆ ಮಾಡುತ್ತೆ. ಇದೇ ಸಿನಿಮಾನ ಕೆ.ವಿ. ರೆಡ್ಡಿ ಅವರು ತೆಲುಗಲ್ಲಿ ಕೂಡ ನಿರ್ಮಾಣ ಮಾಡ್ತಾರೆ. ಕನ್ನಡ ಮತ್ತು ತೆಲುಗು ಎರಡೂ ಚಿತ್ರಗಳು ಒಂದು ಏಕಕಾಲದಲ್ಲಿ ಬಿಡುಗಡೆ ಆಗುತ್ತೆ. ಆದ್ರೆ ತೆಲುಗಲ್ಲಿ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗೋದಿಲ್ಲ. ಒಂದು 50 ದಿನ ಏನೋ ಪ್ರದರ್ಶನಗೊಳ್ಳುತ್ತೆ. ಅಲ್ಲಿ ಎನ್.ಟಿ.ಆರ್ ಅಭಿನಯ ಮಾಡಿರ್ತಾರೆ. ಕನ್ನಡದಲ್ಲಿ ಮಾತ್ರ ಈ ಸಿನಿಮಾ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ದಾಖಲೆ ಬರೆಯುತ್ತೆ. ಸತ್ಯ ಹರಿಶ್ಚಂದ್ರ ಸಿನಿಮಾದ ಹಾಡುಗಳು ಯಾವ ಮಟ್ಟಿಗೆ ಒಂದು ಕ್ರೇಜ್‌ನ ಹುಟ್ಟಾಕಿತ್ತು ಅಂತಂದ್ರೆ, ಯಾವುದೋ ಒಂದು ಆರ್ಕೆಸ್ಟ್ರಾ ಅಥವಾ ಕಾರ್ಯಕ್ರಮಗಳಿದ್ರು ಸಹ ಈ ಒಂದು ಸಿನಿಮಾದಲ್ಲಿ ಬರುವಂತ ಈ ಹಾಡನ್ನ ಕೊನೆಯಲ್ಲಿ ಹಾಕಿದ್ರೇನೆ ಆ ಒಂದು ಕಾರ್ಯಕ್ರಮ ಮುಗಿಯೋದು ಅನ್ನೋ ಒಂದು ಮಟ್ಟಿಗೆ ಈ ಸಿನಿಮಾದ ಹಾಡುಗಳು ಜನಪ್ರಿಯವಾಗಿತ್ತು. ಮತ್ತು ಈ ಸಿನಿಮಾ ಯಾವ ಒಂದು ಮುಖ್ಯ ಚಿತ್ರಮಂದಿರ ತೆರೆ ಕಾಣಿತು ಅಂತ ಅಂದ್ಬಿಟ್ಟು ಸಾಕಷ್ಟು ಕಡೆ ಹುಡುಕ್ದೆ ಎಲ್ಲೂ ಕೂಡ ಸಿಗ್ಲಿಲ್ಲ. ಕೆಲವೊಂದು ಕಡೆ ನರ್ತಕಿ ಅಂತ ಇತ್ತು. ಇನ್ನು ಕೆಲವೊಂದು ಕಡೆ ಸ್ಟೇಟ್ ಚಿತ್ರಮಂದಿರ ಅಂತ ಇತ್ತು. ನಿಮ್ಗೇನಾದ್ರೂ ಈ ಒಂದು ಸಿನಿಮಾ ಯಾವೊಂದು ಚಿತ್ರಮಂದಿರದಲ್ಲಿ ಅಂದ್ರೆ ಮುಖ್ಯ ಚಿತ್ರಮಂದಿರ ತೆರೆ ಕಾಣಿತ್ತು ಅಂತ ಗೊತ್ತಾದ್ರೆ ಕೆಳಗಡೆ ಕಮೆಂಟ್ ಮೂಲಕ ನೀವು ಅದನ್ನ ತಿಳಿಸಬಹುದು. ಸತ್ಯ ಹರಿಶ್ಚಂದ್ರ ಮೂಲ ಕನ್ನಡ ಸಿನಿಮಾನೇ ಆಗಿದ್ರು ಸಹ ಇದಕ್ಕಿಂತ ಮುಂಚೆ 1943ರಲ್ಲಿ ರಾಜ ಹರಿಶ್ಚಂದ್ರನ ಕಥೆಯನ್ನು ಸತ್ಯ ಹರಿಶ್ಚಂದ್ರ ಅಂತ ಅಂದ್ಬಿಟ್ಟು ಮೊದಲಿಗೂ ಕೂಡ ಒಂದು ಸಿನಿಮಾ ಬಂದಿರುತ್ತೆ. ಆದ್ರೆ ಆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹೆಸರು ಕೂಡ ಮಾಡಿರೋದಿಲ್ಲ ಮತ್ತು ಆಗಿನ ಕಾಲದಲ್ಲಿ ಅಷ್ಟು ಚೆನ್ನಾಗಿ ಕೂಡ ಆ ಸಿನಿಮಾನ ತೆಗ್ದಿರೋದಿಲ್ಲ. ಅದಾದ್ಮೇಲೆ ಅದೇ ಸಿನಿಮಾವನ್ನು ಮತ್ತೆ ಇನ್ನೊಂದ್ಸರಿ ರಾಜ ಹರಿಶ್ಚಂದ್ರನ ಕಥೆನ 1965ರಲ್ಲಿ ಮಾಡ್ತಾರೆ. ಆದ್ರೆ ಈ ಸಿನಿಮಾ ದೊಡ್ಡ ಮಟ್ಟದ ದಾಖಲೆ ಕೂಡ ಬರೆಯುತ್ತೆ. ಅಣ್ಣಾವ್ರ ಒಂದು ಸಿನಿಮಾ ಕೆರಿಯರ್ ಅಲ್ಲೇನೆ ಈ ಸಿನಿಮಾ ಒಂದು ಮೈಲಿಗಲ್ಲಾಗಿ ಕೂಡ ನಿಂತ್ಕೊಳ್ಳುತ್ತೆ. ಸತ್ಯ ಹರಿಶ್ಚಂದ್ರ ಸಿನಿಮಾದ ನಿರ್ದೇಶಕರಾದಂತ ಹುಣಸೂರು ಕೃಷ್ಣಮೂರ್ತಿ ಅವರು ಮೊದಲಿಗೆ ಅಣ್ಣವ್ರಿಗೆ ಭೇಟಿ ಮಾಡಿರ್ಲಿಲ್ಲ. ಇದಕ್ಕಿಂತ ಮುಂಚೆ ಸಾಕಷ್ಟು ನಾಯಕರ ಹತ್ರ ಈ ಒಂದು ಕಥೆ ಹೋಗಿರುತ್ತೆ. ಆದ್ರೆ ಯಾರು ಸಹ ಈ ಒಂದು ಕಥೆಗೆ ಸೂಕ್ತವಾದ ನಾಯಕ ಅಲ್ಲ ಅಂತ ಕೂಡ ಅವ್ರಿಗೆ ಅನ್ನಿಸ್ತಾ ಇರುತ್ತೆ. ಯಾಕೆಂತಂದ್ರೆ ಯಾರಿಗೂ ಸಹ ಒಂದು ರಾಜನ್ ಗೆಟಪ್ ಕೂಡ ಚೆನ್ನಾಗಿ ಕಾಣಿಸ್ತಾ ಇರ್ಲಿಲ್ಲ. ಆಗ ಅಣ್ಣವ್ರ ಹತ್ರ ಒಂದು ಕಥೆ ಹೇಳಿದಾಗ ಅಣ್ಣವ್ರಿಗೆ ಒಂದು ಗೆಟಪ್ ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಮತ್ತು ಕೃಷ್ಣಮೂರ್ತಿ ಅವರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇಲ್ಲ ಮಾಡಿದ್ರೆ ನೀವೇ ಮಾಡ್ಬೇಕು ಈ ಪಾತ್ರನ ಅಂತ ಅಣ್ಣವ್ರ ಕೈಲಿ ಮಾಡಿಸ್ತಾರೆ. ಈ ಸಿನಿಮಾದ ಬಜೆಟ್ 8 ಲಕ್ಷ ಆಗಿರುತ್ತೆ. ಕಲೆಕ್ಷನ್ 1 ಕೋಟಿಗಿಂತ ಹೆಚ್ಚು ಕೂಡ ಕಲೆಕ್ಟ್ ಮಾಡಿರುತ್ತೆ. ಆದ್ರೆ ಈ ಸಿನಿಮಾ ತೆಲುಗಲ್ಲಿ ಸೋಲೋದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ, ಈ ಸತ್ಯ ಹರಿಶ್ಚಂದ್ರ ನಾಟಕ ಆಂಧ್ರದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರುತ್ತೆ. ಅಲ್ಲಿ ವಾರ, ತಿಂಗಳು ಎಲ್ಲಾ ಕಡೆನೂ ಬಂದು ನಾಟಕಗಳಲ್ಲಿ, ಬೀದಿ ನಾಟಕಗಳಲ್ಲಿ ಸಿಕ್ಕಾಪಟ್ಟೆ ಈ ಒಂದು ನಾಟಕ ಫೇಮಸ್ ಆಗಿರುತ್ತೆ. ಹಾಗಾಗಿ ಅದನ್ನ ಸಿನಿಮಾ ಮಾಡಿದಾಗ ಜನಕ್ಕೆಲ್ಲ ಇದು ಗೊತ್ತಿರೋ ಕಥೆನೆ. ಹಾಗಾಗಿ ಈ ಸಿನಿಮಾ ನೋಡೋದಕ್ಕೆ ತುಂಬಾ ಜನ ಮನ್ಸು ಕೂಡ ಮಾಡೋದಿಲ್ಲ. ಇನ್ನ ಕೆಲವೊಬ್ರು ಹೇಳ್ಬೇಕಾದ್ರೆ ಬೆಂಗಳೂರಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ಎನ್.ಟಿ.ಆರ್ ಅವ್ರದ್ದು ಮತ್ತೆ ಅಣ್ಣವ್ರದ್ದು. ಎಲ್ರೂ ಸಹ ಅಣ್ಣವ್ರ ನಟನೆ ನೋಡಿ ಇಷ್ಟಪಡ್ತಾರೆ. ಅಣ್ಣವ್ರ ನಟನೆ ಎನ್.ಟಿ.ಆರ್ ಅವ್ರಿಗೆ ಬರಲಿಲ್ಲ. ಹಾಗಾಗಿ ಬೆಂಗಳೂರು ಕನ್ನಡದಲ್ಲಿ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ತೆಲುಗಲ್ಲಿ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂತ ಕೂಡ ಮಾತಾಡ್ಕೋತಾರೆ. ಹಾಗಾಗಿ ತೆಲುಗಲ್ಲಿ ಈ ಸಿನಿಮಾ ಸೋಲುತ್ತೆ. ಕನ್ನಡದಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾ ಹಿಟ್ ಆಗುತ್ತೆ. ಸತ್ಯ ಹರಿಶ್ಚಂದ್ರ ಸಿನಿಮಾ ರಾಷ್ಟ್ರಪತಿಗಳಿಂದ ಬೆಳ್ಳಿ ಪದಕ ಕೂಡ ತಗೊಳುತ್ತೆ. ಕನ್ನಡ ವಿಭಾಗದಲ್ಲಿ ಅತ್ಯುತ್ತಮ ಸಿನಿಮಾ ಅಂತ ಅಂದ್ಬಿಟ್ಟು. ಇಲ್ಲಿವರೆಗೂ ಸಹ ಯಾವೊಂದು ಸಿನಿಮಾಗಳು ಸಹ ಈ ತರ ಒಂದು ದಾಖಲೆ ಕೂಡ ಮಾಡಿಲ್ಲ. ಒಂದು ಐತಿಹಾಸಿಕ ದಾಖಲೆಗೆ ಸತ್ಯ ಹರಿಶ್ಚಂದ್ರ ಸಿನಿಮಾ ಪಾತ್ರ ಆಗುತ್ತೆ. ಮತ್ತೆ ಈ ಸಿನಿಮಾದಲ್ಲಿ ಸಾಕಷ್ಟು ವಿಚಾರಗಳಿದೆ. ಅದ್ರಲ್ಲಿ ಪಂಡರಿಬಾಯಿ ಅವರ ಅದ್ಭುತವಾಗಿ ಅಭಿನಯ ಆಗಿರ್ಬೋದು, ಸಿನಿಮಾದ ಕಥೆ ಆಗಿರ್ಬೋದು ಅಥವಾ ಸಿನಿಮಾಗೆ ಸಂಗೀತ ಕೊಟ್ಟಂತ ನಾಗೇಶ್ವರ ರಾವ್ ಆಗಿರ್ಬೋದು, ಇವರೆಲ್ಲರದ್ದು ಸಹ ಸಿಕ್ಕಾಪಟ್ಟೆ ಕೊಡುಗೆ ಇದೆ ಈ ಸಿನಿಮಾದಲ್ಲಿ. ನಿರ್ಮಾಪಕ ಕೆ.ವಿ. ರೆಡ್ಡಿ ಅವರು ಮೂಲತಃ ತೆಲುಗುವರಾದ್ರೂ ಸಹ ಕನ್ನಡದಲ್ಲಿ ಈ ಸಿನಿಮಾನ ಅದ್ದೂರಿ ಬಜೆಟ್ ಹಾಕಿ ಆಗಿನ ಕಾಲದಲ್ಲಿ ರೆಡಿ ಮಾಡ್ತಾರೆ. ಈ ಸಿನಿಮಾ ಕಲರಿಂಗ್ ಮಾಡಿ ಮತ್ತೆ ಮರು ಬಿಡುಗಡೆಯಾಗಿ ಸಿನಿಮಾಗಳಲ್ಲಿ ದಕ್ಷಿಣ ಭಾರತದ ಮೊದಲ ಸಿನಿಮಾ ಅಂತ ಕೂಡ ಖ್ಯಾತಿನ ಪಡ್ಕೊಳ್ಳುತ್ತೆ. ಸತ್ಯ ಹರಿಶ್ಚಂದ್ರ ಸಿನಿಮಾ ಯಾವ ತರ ಟ್ರೆಂಡ್ ಸೆಟ್ ಆಯ್ತು ಅಂತಂದ್ರೆ, ಮುಂದಿನ ಸಿನಿಮಾಗಳಲ್ಲಿ ಪೌರಾಣಿಕ ಸಿನಿಮಾಗಳು ಅಥವಾ ಐತಿಹಾಸಿಕ ಸಿನಿಮಾಗಳು ಬಂದಾಗ ಕನ್ನಡ ಸಿನಿಮಾಗಳಿಗೆ 30 ಲಕ್ಷ, 40 ಲಕ್ಷ ಸಿನಿಮಾಗೆ ಬಂಡವಾಳ ಕೂಡ ಹಾಕುವಂತ ನಿರ್ಮಾಪಕರು ಜಾಸ್ತಿ ಕೂಡ ಆಗ್ತಾರೆ. ಮತ್ತು ಅಣ್ಣವ್ರನ್ನ ಹಾಕೊಂಡು ಸಿನಿಮಾ ಮಾಡಿದ್ರೆ ಮಿನಿಮಮ್ 1 ಕೋಟಿವರೆಗೂ ಸಹ ಸಿನಿಮಾ ಕಲೆಕ್ಟ್ ಆಗುತ್ತೆ ಚೆನ್ನಾಗಿತ್ತು ಅಂತಂದ್ರೆ ಸಿನಿಮಾ ಅಂತ ಕೂಡ
ಒಂದು ಮಾತು ಬರುತ್ತೆ. ಹಾಗಾಗಿ ಅಣ್ಣವ್ರು ಅಲ್ಲಿಂದ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಸ್ಟಾರ್ ಕೂಡ ಆಗ್ತಾರೆ. ಈ ಸಿನಿಮಾದಿಂದ ಉದಯ್ ಕುಮಾರ್ ಅವರು ಕೂಡ ದೊಡ್ಡ ಹೆಸರು ಬರುತ್ತೆ. ವಿಶ್ವಾಮಿತ್ರ ಪಾತ್ರದಲ್ಲಿ ಅವ್ರು ಕಾಣಿಸ್ಕೊಂಡಿದ್ದಾರೆ. ಹಾಗಾಗಿ ಪಂಡರಿ ಭಾಯಿ ಅವರ ಅಭಿನಯ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಈ ಸಿನಿಮಾದಲ್ಲಿ ಆ ಲಾಸ್ಟಲ್ಲಿ ಒಂದು ಸೀನ್ ಬರುತ್ತೆ. ಆ ಮಗು ಸತ್ತು ಬಿದ್ದಿರುತ್ತೆ ಮಶಾನದಲ್ಲಿ. ಆ ಮಗುನ ಸುಡೋದಕ್ಕೆ ಹೋದಾಗ ಒಂದು ಕಾಣಿಕೆಯನ್ನ ಕೇಳ್ತಾನೆ ಸತ್ಯಹರಿಶ್ಚಂದ್ರ. ಆ ಒಂದು ಟೈಮಲ್ಲಿ ಹೆಂಡತಿಯ ಒಂದು ತಾಳಿ ಕೊಟ್ಟಾಗ ಹೆಂಡತಿನ ಕತ್ತರಿಸುವಂತ ಒಂದು ಸನ್ನಿವೇಶ ಬರುತ್ತೆ. ಆ ಸಿನಿಮಾ ನೋಡಿ ಸಿಕ್ಕಾಪಟ್ಟೆ ಜನ ಥಿಯೇಟರ್ ಅಳ್ತಿದಾರಂತೆ. ಈ ತರ ಒಂದು ಕಥೆ ಇತ್ತ ನಮ್ಗೆ ಗೊತ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ಈ ಒಂದು ಸಿನಿಮಾದ ಕಥೆ ನಾಟಕಗಳಲ್ಲಿ ಅಭಿನಯ ಮಾಡ್ತಿದ್ರು. ಸಿನಿಮಾವಾಗಿ ತೆರೆಗೆ ತಂದ್ಮೇಲೆ ಈ ಸಿನಿಮಾ ಸಿಕ್ಕಾಪಟ್ಟೆ ಜನಕ್ಕೆ ದೊಡ್ಡ ಮಟ್ಟದಲ್ಲಿ ರೀಚ್ ಆಯ್ತು. ಸತ್ಯ ಹರಿಶ್ಚಂದ್ರ ಅಂತಂದ್ರೆ ಸುಳ್ಳನ್ನೇ ಹೇಳದೆ ಇರುವಂತ ವ್ಯಕ್ತಿ. ಕೊನೆಗೆ ತನ್ನ ಮಗ, ತನ್ನ ಹೆಂಡತಿ ಎಲ್ಲರನ್ನೂ ಕಳ್ಕೊಂಡ್ರು ಸಹ ಯಾವತ್ತೂ ಸಹ ಒಂದು ನಿಷ್ಠೆ, ಒಂದು ಧರ್ಮಕ್ಕೆ ಹೆಸರಾಗಿದ್ದ ವ್ಯಕ್ತಿಯ ಒಂದು ಪರಿಚಯನ ಇಡೀ ನಾಡಿಗೆಲ್ಲ ಸತ್ಯ ಹರಿಶ್ಚಂದ್ರನ ಒಂದು ಪರಿಚಯ ಆಗ್ಬೇಕು ಅಂತ ಅಂದ್ಬಿಟ್ಟು ವಿಶ್ವಾಮಿತ್ರ ಅವರು ಒಂದು ಪರೀಕ್ಷೆನ ಕೊಡ್ತಾರೆ. ಆ ಪರೀಕ್ಷೆಯಲ್ಲಿ ಯಾವ ತರ ಸತ್ಯ ಹರಿಶ್ಚಂದ್ರ ಗೆಲ್ತಾನೆ ಅನ್ನೋದೇ ಸಿನಿಮಾದ ಕಥೆ ಕೂಡ ಆಗಿರುತ್ತೆ. ನೀವು ಸಹ ಈ ಒಂದು ಸಿನಿಮಾನ 2008ರಲ್ಲಿ ಬಿಡುಗಡೆ ಆಗಿತ್ತು. ಆಗ ಕಲ್ಲರಲ್ಲಿ ಅಥವಾ ಯೂಟ್ಯೂಬ್ ಅಲ್ಲಿ ಸಿನಿಮಾ ನೋಡಿದ್ರೆ ಕೆಳಗಡೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು.